ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ 10 ಮಾರ್ಕ್ಸ್ ಕ್ವಶನ್ ಆಗಿರುವಂತಹ ಲಾರ್ಡ್ ಡೌಲ್ಹೌಸಿಯ ದತ್ತು ನಿರಾಕರಣಾ ನೀತಿ ಮತ್ತು ಆಡಳಿತ ಸುಧಾರಣೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬೇಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವಿಡಿಯೋನ ಶುರು ಮಾಡೋಣ. ಲಾರ್ಡ್ ಡೌಲ್ಹೌಸಿ ಆಡಳಿತ ಸುಧಾರಣೆ ಮತ್ತು ದತ್ತು ನಿರಾಕರಣಾ ನೀತಿ. ಪೀಠಿಕೆ. ಬ್ರಿಟಿಷ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ಅತ್ಯಂತ ವಿಸ್ತಾರವಾಗಿ ಮತ್ತು ಗಟ್ಟಿಯಾಗಿ ಬೇರೂರಿಸಿದ ಗವರ್ನರ್ ಜನರಲ್ಸ್ಗಳಲ್ಲಿ ಲಾರ್ಡ್ ಡೌಲ್ಹೌಸಿ ಪ್ರಮುಖನಾಗಿದ್ದಾನೆ. ಈತ 1848ರಿಂದ 1856ರವರೆಗೆ ಭಾರತದ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿದನು. ತೀವ್ರ ಸಾಮ್ರಾಜ್ಯಶಾಹಿ ಹಾಗೂ ಆಧುನೀಕರಣದ ಹಂಬಲದ ಹೊಂದಿದ್ದ ಡೌಲ್ಹೌಸಿ ಭಾರತದಲ್ಲಿ ಬ್ರಿಟಿಷ್ ಆಡಳಿತವನ್ನು ಗಟ್ಟಿಗೊಳಿಸಲು ಅನೇಕ ಆಡಳಿತಾತ್ಮಕ, ಆರ್ಥಿಕ ಹಾಗೂ ರಾಜಕೀಯ ಸುಧಾರಣೆಗಳನ್ನು ಜಾರಿಗೆ ತಂದನು. ಈತ ಆಡಳಿತ ಅವಧಿಯಲ್ಲಿ ಜಾರಿಗೆ ಬಂದ ದತ್ತು ನಿರಾಕರಣಾ ನೀತಿ ಮತ್ತು ದೂರಗಾಮಿ ಪರಿಣಾಮ ಆಡಳಿತ ಸುಧಾರಣೆಯು ಭಾರತದ ಇತಿಹಾಸದಲ್ಲಿ ಅತ್ಯಂತ ನಿರ್ಣಾಯಕ ಘಟ್ಟಗಳಾಗಿವೆ. ಇದಿಷ್ಟನ್ನು ನೀವು ಈ ಪ್ರಶ್ನೆಗೆ ಪೀಠಿಕೆಯಾಗಿ ಬರೀಬೇಕು. ಹಾಗಿದ್ರೆ ಮೊದಲನೇದಾಗಿ ದತ್ತು ನಿರಾಕರಣಾ ನೀತಿ. ಸ್ನೇಹಿತರೆ, ಈ ದತ್ತು ನಿರಾಕರಣಾ ಕುರಿತು 5 ಮಾರ್ಕ್ಸ್ಗೂ ಕೂಡ ಇದನ್ನು ವಿವರಿಸಿ ಅಂತ ಪ್ರಶ್ನೆ ಕೂಡ ಕೇಳಬಹುದು. ಇದಕ್ಕೆ ಉತ್ತರ: ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಿಸಲು ಲಾರ್ಡ್ ಡೌಲ್ಹೌಸಿ ಅನುಸರಿಸಿದ ಅತ್ಯಂತ ಕುಖ್ಯಾತ ಮತ್ತು ಆಕ್ರಮಣಕಾರಿ ರಾಜಕೀಯ ನೀತಿಯೇ ದತ್ತು ನಿರಾಕರಣಾ ನೀತಿ. ಈ ನೀತಿಯ ಸ್ವರೂಪ: ಬ್ರಿಟಿಷ್ ಸಾಮ್ರಾಜ್ಯದ ನೇರ ಅಥವಾ ಪರೋಕ್ಷ ಅಧೀನದಲ್ಲಿದ್ದ ಯಾವುದೇ ದೇಶೀಯ ಸಂಸ್ಥಾನದ ರಾಜನು ಗಂಡು ವಾರಸುದಾರನಿಲ್ಲದೆ ಮರಣ ಹೊಂದಿದರೆ ಆ ರಾಜನಿಗೆ ತನ್ನ ಸ್ವಂತ ಇಚ್ಛೆಯಿಂದ ಮಗನನ್ನು ದತ್ತು ತೆಗೆದುಕೊಳ್ಳುವ ಹಕ್ಕಿಲ್ಲ. ದತ್ತು ಪಡೆದ ಮಗನಿಗೆ ಸಿಂಹಾಸನದ ಮೇಲಾಗಲಿ ಅಥವಾ ರಾಜರ ಆಸ್ತಿಯ ಮೇಲಾಗಲಿ ಯಾವುದೇ ಹಕ್ಕಿರುವುದಿಲ್ಲ. ಅಂತಹ ಸಂಸ್ಥಾನಗಳು ಸ್ವಯಂಚಾಲಿತವಾಗಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳ್ಳುತ್ತವೆ ಎಂದು ನೀತಿ ಘೋಷಿಸಿದನು. ಈ ಒಂದು ನೀತಿಗೆ ವಿಲೀನಗೊಂಡ ಪ್ರಮುಖ ಸಂಸ್ಥಾನಗಳನ್ನು ಈ ಒಂದು ಪಟ್ಟಿಯಲ್ಲಿ ನಾನು ವಿವರವಾಗಿ ನೀಡಿದ್ದೀನಿ. ಈ ಕುತಂತ್ರದ ಮೂಲಕ ಭಾರತದ ಒಂದು ಸಾಮ್ರಾಜ್ಯವನ್ನು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳುವಂತಹ ಬುದ್ಧಿ ಲಾರ್ಡ್ ಡೌಲ್ಹೌಸಿಯ ಇತ್ತು. ಈ ಒಂದು ಕೆಳಗೆ ಕಾಣುವ ನಾಗ್ಪುರ್ ಆಗಿರ್ಬೋದು, ಝಾನ್ಸಿ ಆಗಿರ್ಬೋದು, ಹೀಗೆ ಸಾಕಷ್ಟು ರಾಜಮನೆತನಗಳು ಬ್ರಿಟಿಷ್ ಸಾಮ್ರಾಜ್ಯದ ಅಧೀನಕ್ಕೆ ಹೋದವು. ಈ ನೀತಿಯ ಪರಿಣಾಮವಾಗಿ ಭಾರತೀಯ ರಾಜರು ಮತ್ತು ಜನರಲ್ಲಿ ಬ್ರಿಟಿಷರ ಬಗ್ಗೆ ತೀವ್ರ ಅಸಮಾಧಾನ ಹಾಗೂ ಅಪನಂಬಿಕೆ ಮೂಡಿತು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ನಾನಾ ಸಾಹೇಬ್ರಂತಹ ನಾಯಕರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳಲು ಇದು ನೇರ ಕಾರಣವಾಯಿತು. ಇದು ಮುಂದೆ 1857ರ ಮಹಾದಂಗೆ ಅಂದರೆ ಸಿಪಾಯಿ ದಂಗೆಗೆ ಪ್ರಮುಖ ಪ್ರಚೋದನೆಗಳಲ್ಲಿ ಇದು ಕೂಡ ಒಂದಾಗಿದೆ. ಅನೇಕ ಕಾರಣಗಳಲ್ಲಿ ಈ ಒಂದು ಕಾರಣವು ಕೂಡ 1857ರ ಮಹಾದಂಗೆಗೆ ಪ್ರಮುಖ ಕಾರಣವಾಗಿತ್ತು. ಹಾಗಿದ್ರೆ ಲಾರ್ಡ್ ಡೌಲ್ಹೌಸಿ ತಂದಂತಹ ಆಡಳಿತ ಸುಧಾರಣೆಗಳು ಏನು ಅನ್ನೋದನ್ನ ಈಗ ನೋಡೋಣ. ಲಾರ್ಡ್ ಡೌಲ್ಹೌಸಿ ಕೇವಲ ಸಾಮ್ರಾಜ್ಯ ವಿಸ್ತರಣೆ ಮಾತ್ರವಲ್ಲದೆ ಬ್ರಿಟಿಷರ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಮತ್ತು ಆರ್ಥಿಕ ಶೋಷಣೆಯನ್ನು ವ್ಯವಸ್ಥಿತಗೊಳಿಸಲು ಭಾರತದಲ್ಲಿ ಆಧುನಿಕ ಸುಧಾರಣೆಗಳನ್ನು ಜಾರಿಗೆ ತಂದನು. ಅದರಲ್ಲಿ ಮೊದಲನೇದಾಗಿ ಜಾರಿಗೆ ತಂದದ್ದು ಸಾರಿಗೆ ಮತ್ತು ಸಂಪರ್ಕ ಸುಧಾರಣೆ, ಅದರಲ್ಲಿ ರೈಲ್ವೆ ಅಭಿವೃದ್ಧಿ. ಭಾರತದಲ್ಲಿ ರೈಲ್ವೆ ವ್ಯವಸ್ಥೆಯ ಪಿತಾಮಹ ಎಂದು ಲಾರ್ಡ್ ಡೌಲ್ಹೌಸಿ ಕರೆಯಲಾಗುತ್ತದೆ. ಈತನ ಕಾಲದಲ್ಲಿ 1853ರಲ್ಲಿ ಮುಂಬೈನಿಂದ ಥಾನೆವರೆಗೆ ಪ್ರಥಮ ರೈಲು ಮಾರ್ಗವು ಆರಂಭವಾಯಿತು. ಇದು ವ್ಯಾಪಾರ ವಾಣಿಜ್ಯಕ್ಕೆ ಮತ್ತು ಸೈನ್ಯದ ಚಲನವಲನಕ್ಕೆ ಅನುಕೂಲ ಕೂಡ ಆಯಿತು. ಎರಡನೇದಾಗಿ ತಂತಿ ಮತ್ತು ಅಂಚೆ ವ್ಯವಸ್ಥೆ. ಆಧುನಿಕ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದು ಕಡಿಮೆ ವೆಚ್ಚದಲ್ಲಿ ಪತ್ರ ಕಳಿಸುವ ಪದ್ಧತಿಯನ್ನು ಈತ ಜಾರಿಗೆ ತರ್ತಾನೆ. ಅಲ್ಲದೆ ವಿದ್ಯುತ್ ತಂತಿ ವ್ಯವಸ್ಥೆಯನ್ನು ಪರಿಚಯಿಸಿ ಆಡಳಿತಾತ್ಮಕ ನಿಯಂತ್ರಣವನ್ನು ಕೂಡ ಚುರುಕುಗೊಳಿಸ್ತಾನೆ. ಇನ್ನು ಎರಡನೇದಾಗಿ ಆತ ತಂದಿದ್ದ ಸುಧಾರಣೆ ಅಂದರೆ ಸಾರ್ವಜನಿಕ ಕಾರ್ಯಗಳು ಮತ್ತು ನೀರಾವರಿ. ಪ್ರತ್ಯೇಕ ಸಾರ್ವಜನಿಕ ನಿರ್ಮಾಣ ಇಲಾಖೆಯನ್ನು ಈತ ಸ್ಥಾಪಿಸ್ತಾನೆ. ಗಂಗಾ ನದಿಗೆ ಅಡ್ಡಲಾಗಿ ಕಾಲುವೆಗಳನ್ನು ನಿರ್ಮಿಸಿ ವ್ಯವಸಾಯಕ್ಕೆ ಉತ್ತೇಜನ ಕೂಡ ನೀಡ್ತಾನೆ. ರಸ್ತೆಗಳ ನಿರ್ಮಾಣಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಲಾರ್ಡ್ ಡೌಲ್ಹೌಸಿ ವಹಿಸ್ತಾರೆ. ಮೂರನೇದಾಗಿ ಶೈಕ್ಷಣಿಕ ಸುಧಾರಣೆಗಳು. 1857ರ ಚಾರ್ಲ್ಸ್ ವುಡ್ ಅವರ ಶಿಕ್ಷಣ ವರದಿಯನ್ನು ಆಧರಿಸಿ ಭಾರತದಲ್ಲಿ ಆಧುನಿಕ ಶಿಕ್ಷಣಕ್ಕೆ ಅಡಿಪಾಯವನ್ನು ಹಾಕ್ತಾನೆ. ಕಲ್ಕತ್ತಾ, ಮುಂಬೈ, ಮದ್ರಾಸ್ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಈತ ಮುನ್ಸೂಚನೆಯನ್ನು ನೀಡ್ತಾನೆ. ಹಾಗಿದ್ರೆ ನಾಲ್ಕನೇದಾಗಿ ಸಾಮಾಜಿಕ ಸುಧಾರಣೆ. ಈತನ ಕಾಲದಲ್ಲಿ ವಿಧವೆಯರ ಪುನರ್ವಿವಾಹ ಕಾಯ್ದೆ 1856 ಜಾರಿಗೆ ಬಂದಿತು. ಇದು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಪ್ರಯತ್ನಕ್ಕೆ ಸಿಕ್ಕ ಫಲವಾಗಿತ್ತು. ಸ್ನೇಹಿತರೆ, ಇದಿಷ್ಟು ಲಾರ್ಡ್ ಡೌಲ್ಹೌಸಿ ಒಂದು ಮಾಡಿದಂಥ ದತ್ತು ನಿರಾಕರಣಾ ಪದ್ಧತಿ ಆಗಿರ್ಬೋದು ಅಥವಾ ನೀತಿ ಆಗಿರ್ಬೋದು, ಲಾರ್ಡ್ ಡೌಲ್ಹೌಸಿ ಆಡಳಿತ ಸುಧಾರಣೆಗಳು ಇದಿಷ್ಟಾಗಿತ್ತು. ಈ ಒಂದು ಸಂಪೂರ್ಣವಾದ ಪ್ರಶ್ನೆಗೆ
ಉತ್ತರವನ್ನು ನಾನು ನೀಡಿದ್ದೀನಿ. ಈಗ ಕೊನೆಯದಾಗಿ ಸಮಾರೋಪ. ಒಟ್ಟಾರೆಯಾಗಿ ಲಾ ಡಲ್ಹೌಸಿಯು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಉತ್ತುಂಗದ ಪ್ರತಿನಿಧಿಯಾಗಿದ್ದನು. ಈತನು ದತ್ತು ನಿರಾಕರಣಾ ನೀತಿಯ ದೇಶೀಯ ರಾಜ್ಯರ ಅಸ್ತಿತ್ವಕ್ಕೆ ಮಾರಕವಾಗಿ ಪರಿಣಮಿಸಿ ಭಾರತೀಯರಲ್ಲಿ ಬ್ರಿಟಿಷ್ ವಿರುದ್ಧ ಭಾರೀ ಸಿಟ್ಟನ್ನು ಭುಗಿಲೆಬ್ಬಿಸಿತು. ಮತ್ತೊಂದೆಡೆ ಈತ ಜಾರಿಗೆ ತಂದ ರೈಲ್ವೆ ತಂತಿ, ರಸ್ತೆಗಳು ಮತ್ತು ಶಿಕ್ಷಣ ಸುಧಾರಣೆಗಳು ಬ್ರಿಟಿಷರ ಹಿತಾಸಕ್ತಿಗಾಗಿ ರೂಪಿತವಾಗಿದ್ದರೂ ಸಹ ಕಾಲಕ್ರಮೇಣ ಭಾರತೀಯರ ಆಧುನೀಕರಣಕ್ಕೂ ದಾರಿ ಮಾಡಿಕೊಟ್ಟವು. ಲಾ ಡಲ್ಹೌಸಿಯು ನಿರಂಕುಶ ಆಡಳಿತ ನೀತಿಗಳ ಅಂತಿಮ ಫಲವಾಗಿ ಭಾರತದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿ ಅದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೇರವಾಗಿ ಮತ್ತು ಪ್ರಮುಖವಾಗಿ ಮುನ್ಸೂಚನೆಯನ್ನು ನೀಡಿತು. ಸ್ನೇಹಿತರೆ, ಇದಿಷ್ಟು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಉತ್ತರ. ಈ ಪ್ರಶ್ನೆಯನ್ನು ಕೊನೆಗೊಳಿಸುವ ಮೂಲಕ ನಾನು 2ನೇ ಘಟಕಕ್ಕೂ ಕೂಡ ವಿದಾಯವನ್ನು ಹೇಳಿದ್ದೀನಿ. ಅಂದರೆ ಈ ಒಂದು 5ನೇ ಸೆಮಿಸ್ಟರ್ನ 2 ಘಟಕಗಳಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ನಾನು ನನ್ನ ಒಂದು ಚಾನಲ್ನಲ್ಲಿ ಉತ್ತರಗಳನ್ನು ಮಾಡಿ ವಿಡಿಯೋಗಳನ್ನು ಹಾಕಿದ್ದೀನಿ. ಯಾರು ನೋಡಿಲ್ವೋ ಹೋಗಿ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಅದೇ ರೀತಿ ಮುಂದೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ವಿಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಮಸ್ಕಾರ.